ಪೂಜ್ಯ ಶ್ರೀ ಹನುಮಂತರಾಯ ಮುತ್ಯಾನವರ 7ನೇ ವರ್ಷದ ಪುಣ್ಯ ಸ್ಮರಣೆ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಮಹಲ್ರೋಜ್ ಗ್ರಾಮದಲ್ಲಿ ನಡೆಯಿತು. ನಾಡಿನ ಪ್ರತಿ ಹಳ್ಳಿಯ ಜನಸಾಮಾನ್ಯರಿಗೆ ಜೀವಾಳವಾಗಿ ಅಲ್ಲದೆ ಸುಮಾರು ಜಿಲ್ಲೆ, ರಾಜ್ಯ, ಸುತ್ತಮುತ್ತಲಿನ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸಿಕೊಂಡು ಜನಮನದಾಳದಲ್ಲಿ ಹೆಸರು ಮಾಡಿದ ಶಹಾಪುರ ತಾಲೂಕಿನ ಮೊಹಲ್ರೋಜಾ ಗ್ರಾಮದವರು ಪೂಜ್ಯರ ಕರ್ತೃಗದ್ದುಗೆಗೆ ಪೂಜಾ ವಿಧಿವಿಧಾನಗಳು ನಡೆಸಿದರು. ರಾಜಭಕ್ಷ ದೇವಸ್ಥಾನದ ಆವರಣದಲ್ಲಿ ನಡೆದ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ರಾಜಭಕ್ಷ ದೇವಸ್ಥಾನದ ಪೂಜ್ಯರಾದ ಶ್ರೀ ಮಲ್ಲಿಕಾರ್ಜುನ ಮುತ್ಯಾನವರ ದಿವ್ಯ ಸಾನ್ನಿಧ್ಯದಲ್ಲಿ ಪರಮ ಪೂಜ್ಯ ಶ್ರೀ ಪರಶುರಾಮ ಮುತ್ಯಾನವರ ನೇತೃತ್ವದಲ್ಲಿ ಹಾಗೂ ಅನೇಕ ಮಠಾಧೀಶರು, ಪೀಠಾಧಿಪತಿಗಳು, ಜಗದ್ಗುರುಗಳು, ರಾಜಕೀಯ ಧ್ರುಗುಣರು ನೆರವೇರಿಸಿದರು. ಹೊರ ರಾಜ್ಯಗಳಿಂದ ನೂರಾರು ಹಳ್ಳಿಗಳಿಂದ ಭಕ್ತ ಜನಸಾಗರ ಆಗಮಿಸಿ ಪೂಜ್ಯ ಶ್ರೀ ಹನುಮಂತ ಮುತ್ಯಾನವರ ಕೃಪೆಗೆ ಪಾತ್ರರಾಗಿದ್ದರು. ಬಂದ ಸರ್ವ ಭಕ್ತರಿಗೂ ಅನ್ನ ಸಂತರ್ಪಣೆ ಮತ್ತು ಭಕ್ತರಿಗೆ ಆಶೀರ್ವಾದ ವಚನಗಳನ್ನು ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮುತ್ಯಾನವರು ನೀಡಿದರು. ಈ ಕಾರ್ಯಕ್ರಮದಲ್ಲಿ ಶ್ರೀ ಅಂಬಿಗರ ಚೌಡಯ್ಯ ಪೀಠಾಧೀಶರಾದ ಜಗದ್ಗುರು ಶಾಂತಗಂಗಾಧರ ಸ್ವಾಮೀಜಿ ಸಿಂದಗಿ, ಸುಕ್ಷೇತ್ರ ಮಾಲ್ರೋಜಾದ ಶ್ರೀ ಹನುಮಂತರಾಯ ಮುತ್ಯ ಅವರ ಬಗ್ಗೆ ಮಾತನಾಡಿದರು. ಹಾಗೆ ಪರಮ ಪೂಜ್ಯ ಬಸವರಾಜ ಗುರೂಜಿ ಶ್ರೀ ಮಹಾಕಾಳಿ ಶಕ್ತಿಪೀಠ ಹುಬ್ಬಳ್ಳಿ ಅವರು ಮಾತನಾಡಿದರು. ಶ್ರೀ ವಿಜಯಾನಂದ ಸ್ವಾಮೀಜಿ ಭಗೀರಥ ಪೀಠ ಸೌದತ್ತಿ, ಪರಮ ಪೂಜ್ಯ ಶ್ರೀ ವೀರ ಮಹಾಂತ ಶಿವಾಚಾರ್ಯರು, ಪರಮ ಪೂಜ್ಯ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮೀಜಿ, ಶ್ರೀ ಶಾಂತ ಮಲ್ಲಿಕಾರ್ಜುನ ಪಂಡಿತಾರಾಧ್ಯ ಶಿವಾಚಾರ್ಯರು, ಶಾಂತ ಶಿವಯೋಗಿ ಮಠ ಯಡಗಿ ಮುದ್ರಾ, ಶ್ರೀ ಸೋಮೇಶ್ವರ ಶಿವಾಚಾರ್ಯರು ನಾಗಠಾಣ ಹಿರೇಮಠ ಸಗರ, ಶ್ರೀ ಮರಳು ಮಹಾಂತ ಶಿವಾಚಾರ್ಯರು ಒಕ್ಕಲಗೇರ, ಪರಮ ಪೂಜ್ಯ ಶ್ರೀ ಈರಣ್ಣಮುತ್ಯ, ಧರ್ಮರತ್ನ ಪರಮ ಪೂಜ್ಯ ಡಾಕ್ಟರ್ ಮಲ್ಲಣ್ಣಪ್ಪ ಮಹಾಸ್ವಾಮಿಗಳು, ಪೂಜ್ಯ ಶ್ರೀ ಡಾಕ್ಟರ್ ವರಲಿಂಗೇಶ್ವರ ಸ್ವಾಮಿಗಳು, ಅನೇಕ ಮಠಾಧೀಶರುಗಳು ಹಾಗೆ ತೆಲಂಗಾಣದ ಎಂಎಲ್ಎ ಕಾಲೆಯಾದವ, ಮಹಾರಾಷ್ಟ್ರ, ಕೇರಳ ರಾಜ್ಯಗಳ ಭಕ್ತರು ಉಪಸ್ಥಿತರಿದ್ದರು. ವರದಿ ನಿರ್ಮಲಾ, ಯಾದಗಿರಿ ಜಿಲ್ಲೆ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.